ನಮ್ಮಲ್ಲಿ ಸ್ವಸ್ಥತೆ ಕಾರ್ಯ ನಡೀತದೆ. ನಮ್ಮಲ್ಲಿ ಏನು ನಡೀತದೆ? ಸ್ವಸ್ಥತೆ ಕಾರ್ಯ ನಡೀತದೆ. ನಮ್ಮಲ್ಲಿ ಏನು ಅನಾರೋಗ್ಯ ಆಯಿತು, ಏನು ಅನಾರೋಗ್ಯ ಸಮಸ್ಯೆಲಿದ್ದು ನಾವು ಬಾಧೆ ಬೀಳ್ತಿದೀವೋ, ಏ ಒಂದು ಅನಾರೋಗ್ಯ ನಮ್ಮನ್ನು ಕಾಡಕತ್ತೋ, ಆ ಅನಾರೋಗ್ಯ ಪರಿಪೂರ್ಣವಾಗಿ ಸ್ವಸ್ಥತೆ ಆಗ್ಬೇಕಂದ್ರೆ ದೇವರ ಮುಖ ಪ್ರಸನ್ನತೆ ನಮ್ಮ ಮೇಲೆ ಬೀಳ್ಬೇಕು. ಆಮೇನ್. ದೇವರ ಮುಖ ಪ್ರಸನ್ನತೆ ನಮ್ಮ ಮೇಲೆ ಬಿದ್ದಾಗೆ ಪ್ರತಿ ಅನಾರೋಗ್ಯ ಸಮಸ್ಯೆ ನಮ್ಮಿಂದ ದೂರ ಆಗ್ತದೆ. ನಮಗೆ ಪರಿಪೂರ್ಣ ಆರೋಗ್ಯ ದೇವರು ಅನುಗ್ರಹಿಸ್ತಾನೆ. ಇವಾಗ ನಾವು ಏನೇ ಮಾಡಬೇಕಂದ್ರೂ ಕೂಡ, ಇವಾಗ ಈ ಕುಟುಂಬನ ನಾವು ಮುಂದೆ ನಡೆಸ್ಬೇಕಂದ್ರೂ ಕೂಡ ನಮಗೆ ಆರೋಗ್ಯ ಬೇಕು. ಕೊಟ್ಟಿರೋ ಪರಿಚಯನ ನಾವು ಮುಂದೆ ನಡೆಸ್ಬೇಕಂದ್ರೂ ಕೂಡ ಆರೋಗ್ಯ ಬೇಕು. ನಾವು ಆರೋಗ್ಯಕರವಾಗಿ ಇದ್ರಲ್ಲ ನಮ್ಮ ಕುಟುಂಬ ನಾವು ಕಾಪಾಡ್ಕೊಂತೀವಿ, ದೇವ್ರ ಪರಿಚಯ ನಾವು ಮಾಡೋಕ್ಕಾಗ್ತದೆ. ಆರೋಗ್ಯದಲ್ಲಿ ನಾವು ಬಲಹೀನರಾದರೆ ಹೆಂಗೆ ನಾವು ನಡ್ಸೋಕ್ಕಾಗ್ತದೆ? ಕೆಲವೊಂದು ಟೈಮ್ನಲ್ಲಿ ನಾವು ಆತ್ಮೀಯ ಜೀವಿತದಲ್ಲಿ ಕೂಡ ನಾವು ಬಲ ಹೊಂದಬೇಕಂತೇಳಿ ನಾವು ಹೋಗ್ತಿರುವಾಗ ಅನಾರೋಗ್ಯ ಸಮಸ್ಯೆಗಳು ನಮ್ಮನ್ನು ಹಿಂದೆ ಎಳಿತಾವೆ. ಏನೋ ಒಂದು ಬಲಹೀನತೆ, ಈ ಬಲಹೀನತೆ ನಮ್ಮನ್ನ ಏನು ಮಾಡ್ತಂದ್ರೆ ದೇವ್ರಿಗೆ ಕನೆಕ್ಟ್ ಆಗಿಲ್ದಂಗೆ ಮಾಡ್ತಾವೆ. ಈ ಅನಾರೋಗ್ಯ ಸಮಸ್ಯೆಗಳು ನಮ್ಮನ್ನ ಏನು ಮಾಡ್ತಾವ? ದೇವರ ಸನ್ನಿಧಿನ ಅನುಭವಿಸಿಲ್ದಂಗೆ ಮಾಡ್ತಾವೆ. ಅದಕ್ಕೆ ನಾವು ಪರಿಪೂರ್ಣ ಆರೋಗ್ಯ, ಪರಿಪೂರ್ಣವಾಗಿ ಸ್ವಸ್ಥತೆ ನಮಗೆ ಬೇಕಂದ್ರೆ ದೇವರ ಮುಖಕಾಂತಿ ನಮ್ಮ ಮೇಲೆ ಬೀಳ್ಬೇಕು. ಆತನ ಪ್ರಸನ್ನತೆ ನಮ್ಮ ಮೇಲೆ ಬೀಳ್ಬೇಕು. ಬಿದ್ದಾಗ ನಮ್ಗೆ ಏನಾಗ್ತದೆ? ಸ್ವಸ್ಥತೆ ಆಗ್ತದೆ. ಇವಾಗ ಏಸನ್ನಗ ಅನಾರೋಗ್ಯ ಸಮಸ್ಯೆದಲ್ಲಿ ಇದ್ದ, ಹೆಂಗ ತಿರುಗ್ತಿದ್ದ ಅಂದ್ರೆ ಹುಚ್ಚುನು ತಿರ್ಗಾನ ಹೊರಗ, ತಿಂದಾಕಿರೋ ಇಸ್ರಾಯೇಲಗಳು ತಿಂದಾನ, ರಕ್ತ ಕಕ್ಕನ್ ತಿರ್ಗಾನ, ಭಯಂಕರವಾದ ಅನಾರೋಗ್ಯ ಸಮಸ್ಯೆದಲ್ಲಿ ಬಾಧೆ ಬಿದ್ದಾನ. ಆ ಸಂದರ್ಭದಲ್ಲಿ ದೇವರ ಮುಖಕಾಂತಿ ಪ್ರಸನ್ನತೆ ಯಾವಾಗಾದ್ರೂ ಯೇಸನ್ನ ಮೇಲೆ ಬಿತ್ತ ಪರಿಪೂರ್ಣವಾಗಿ ಸ್ವಸ್ಥತೆ ಅದ. ಆಮೆನ್, ಹಲ್ಲೆಲೂಯಾ. ಸ್ವಸ್ಥತೆ ಹೆಂಗ್ ಬಂತು ಯೇಸನ್ನಗ? ಆ ಸೇವಕನಿಗೆ ಸ್ವಸ್ಥತೆ ಹೆಂಗಾಯ್ತು? ಎಲ್ಲರೂ ಏನಂತಿದ್ರು ಗೊತ್ತಾ? ನೀನು ತಲಾಂತರ ಶಾಪ ಇದು, ನಿನಗೆ ನಿಮ್ಮ ತಾತ ಮುತ್ತಾತರು ಮಾಡಿರೋಂಥ ಶಾಪ ಇದು ಕ್ಯಾನ್ಸರ್, ಇದು ರಕ್ತ ಕಕ್ತದೆ ಅಂದ್ರೆ ಕ್ಯಾನ್ಸರ್ ಬಂದಿದ್ದು, ನಿನಗೆ ಬದುಕ ಆಪ್ಷನ್ ಇಲ್ಲ ನಿನಗೆ ಅಂತೇಳಿ ಬಿಟ್ಟಾರ. ಇನ್ನು ಆಯ್ತು ಬಿಡು, ಸಾಯ್ತಾನೆ ಇವತ್ತು ತಿಳಿದ್ರೆ ನಾಳೆ ಅಂತೇಳಿ ಎದುರು ನೋಡ್ತದಾರ. ಅಂತ ಸ್ಥಿತಿನಲ್ಲಿರುವಂಥ ವ್ಯಕ್ತಿನ ಯಾವಾಗಾದರೂ ದೇವರ ಮುಖಕಾಂತಿ ಆ ಸೇವಕನ ಮೇಲೆ ಬಿತ್ತೋ ಆ ಅನಾರೋಗ್ಯ ಸಮಸ್ಯೆ ಅನ್ನೋದು ಪರಿಪೂರ್ಣವಾಗಿ ದೇವರು ತೆಗೆದುಬಿಟ್ಟ. ಮೈನ್ ಆರೋಗ್ಯ ಕೊಟ್ಟು ಆ ಸಣ್ಣ ವಯಸ್ಸಿನಾಗೆ ಸಾಯ್ತಾನ ಅನ್ನೋಂಥ ವ್ಯಕ್ತಿನ 60 ವರ್ಷ ಮ್ಯಾಲೆ ದೇವ್ರ ಸೇವೆ ಮಾಡ ಆಮೇಲೆ ಉನ್ನತವಾದ ಸಂಘ ಕಟ್ಟಣ, ಉನ್ನತವಾದ ಪರಿಚಯ ಮಾಡ, ಎಷ್ಟೋ ಲಕ್ಷ ಆತ್ಮಗಳು ರಕ್ಷಣೆದಲ್ಲಿ ನಡೆಸ. ಹೆಂಗ್ ಬಂತ ಸ್ವಸ್ಥತೆ? ಹೆಂಗ್ ಬಂತ ಕಾರ್ಯ? ದೇವರ ಪ್ರಸನ್ನತೆ ನಮ್ಮ ಮೇಲೆ ಬೀಳ್ಬೇಕು, ಅದನ್ನ ಮುಖಕಾಂತಿ ನಮ್ಮ ಮೇಲೆ ಬೀಳ್ಬೇಕು. ನಾವು ಎಷ್ಟೇ ಡಾಕ್ಟರ್ ತಲೆ ಹೋಗ್ಲಿ, ಎಷ್ಟೇ ನಾವು ಟ್ರೀಟ್ಮೆಂಟ್ಗಳು ತಗೊಂಡ್ಲಿ, ಒಂದೊಂದು ಪರಿಪೂರ್ಣವಾಗಿ ಸ್ವಸ್ಥತೆ ಆಗಿಲ್ದು ಇನ್ನೂ ನಮ್ಮಲ್ಲಿ ಇರ್ತಾವ. ಅವು ಬಾಧೆ ಕೊಡ್ತಾನೆ ಇರ್ತಾವ, ನಮ್ಮನ್ನು ಬಲಹೀನ ಪಡಿಸ್ತಾನೆ ಇರ್ತಾವ. ಏನೋ ಜ್ವರ, ಏನೋ ಒಂದು ತಲೆನೋವು ಅವು ಬಂದರೆ ಸಣ್ಣ ಸಣ್ಣ ಟ್ಯಾಬ್ಲೆಟ್ ಹಾಕೊಂಡ್ಬಿಟ್ರೆ ನಾವು ಬೇಲಾಗ್ಬಿಡ್ತಾವೆ. ಕೆಲವೊಂದು ನಮ್ಮಲ್ಲಿ ಯಾವಾಗಲೂ ಅದು ಬಲಹೀನ ಪಡಿಸ್ತಾನೆ ಇರ್ತಾವೆ, ಕೆಲವನ್ನು ಪಡಿಸ್ತಿರ್ತೀವಿ. ಈಗ ಶುಗರು ಏನು ಮಾಡ್ತಿಲ್ಲ, ಸ್ವಸ್ಥ ಆಗೋದಿಲ್ಲ. ಅದು ಏನು ಟ್ರೀಟ್ಮೆಂಟ್ ಗುಳಿ ಹಾಕಂತಿರ್ಬೇಕು, ಯಾವಾಗ ಹಾಕಂತಿರ್ಬೇಕಂದ್ರೆ ಸಾಯವರೆಗೆ ಹಾಕೋಬೇಕು, ಹಾಕಂತಾನೆ ಇರ್ಬೇಕು. ಅದಕ್ಕೇನು ಟ್ರೀಟ್ಮೆಂಟ್ ಆಯ್ತಾ? ಇವಾಗ ಇಂಥ ಸ್ವಸ್ಥತೆ ಆಗಿಲ್ದಿರುವಂಥ ರೋಗಗಳಿಗೆ ಹೆಂಗೆ ಸುಸ್ತಾತಪ್ಪ ಅಂತಂದರೆ ದೇವರ ಪ್ರಸನ್ನತೆ ಮುಖ ದರ್ಶನ ನಮ್ಮ ಮೇಲೆ ಬೀಳ್ಬೇಕು. ಆಮೇನ್. ಬಿದ್ದಾಗ ಏನಾಗ್ತದೆ? ನಮ್ಮಲ್ಲಿರೋ ರೋಗಗಳೆಲ್ಲ ದೂರ ಹೋಗ್ತದೆ. ಒಂದು ನಾವು ಬೈಬಲ್ ಸ್ಟಡಿ ಮಾಡುವಾಗ ನಮಗೆ ಶನಿವಾರ ಉಪವಾಸ ಪ್ರಾರ್ಥನೆ ಇಡ್ತಿದ್ರು. ಅಂದರೆ ಬೆಳಿಗ್ಗೆಲಿದ್ದ ಶನಿವಾರ ಬೆಳಿಗ್ಗೆಲಿದ್ದ ನೆಕ್ಸ್ಟ್ ಆರಾಧನೆ ಮುಗಿಯೋವರೆಗೂ ಏನು ತಿನ್ನಂಗಿಲ್ಲ, ಒಂದು ಸ್ವಲ್ಪ ಕೂಡ ಏನು ತಿನ್ನಂಗಿಲ್ಲ. ಆ ರೀತಿ ಉಪವಾಸ ಅಲ್ಲಿ ಬೈಬಲ್ ಸ್ಟಡಿನ ಮಾಡ್ಬೇಕು. ನಾವು ಬರೀ ನೀರು ಕೊಡ್ತಿದ್ರು ಅಷ್ಟೇ, ನೀರು, ಮಜ್ಜಿಗೆ ಕೂಡ ಇಲ್ಲ. ಏನಾನ ನನ್ನ ಹೆಲ್ತ್ ಬೇಸ್ ಇಲ್ಲ, ನನಗೆ ಇರೋಕೆ ಆಗೋದಿಲ್ಲ ಅಂತವ್ರು ಸ್ವಲ್ಪ ಮಜ್ಜಿಗೆ ಕುಡಿತಿದ್ರು. ಇನ್ನು ಮಾಮೂಲಾಗಿ ಎಲ್ಲರೂ ಹಂಗೆ ಇರ್ಬೇಕು. ಆ ಸಂದರ್ಭದಲ್ಲಿ ನಮ್ಗೇನು ಮಾಡ್ತಿದ್ರು ಅಂದರೆ, ನಮ್ಮದು 300 ಮಂದಿ ಬ್ಯಾಚ್ ಇತ್ತು. 15 ಜನ ಒಂದು ಬ್ಯಾಚ್ಗಳು ಮಾಡಿ ಉಪವಾಸ ಪ್ರಾರ್ಥನೆಗೆ ಬಿಡ್ತಿದ್ರು. ಅಂದರೆ ಏನು ಮಾಡಬೇಕು, ನಾವು 15 ಜನ ರೌಂಡ್ ಹಾಕಿ 15 ಜನ ರೌಂಡ್ ಹಂಗೆ ಬ್ಯಾಚ್ಗಳು ಮಾಡಿ ನಾವು ಆ ಪ್ರಾರ್ಥನೆ ಮಾಡಬೇಕು. ಕೆಲವೊಂದು ಅಂಶಗಳು ಕೊಡ್ತಿದ್ರು, ಪ್ರಾರ್ಥನೆ ಮಾಡಬೇಕು. ಹಂಗೆ ಏನು ಮಾಡ್ತಿದ್ರು ಅಂದರೆ, ದೇವ್ರು ಮಾಡಿರೋಂಥ ನಮ್ಮ ಜೀವಿತಗಳು, ದೇವ್ರು ಏನು ಮಾಡಿರೋ ಮೇಲುಗಳು ಕೂಡ ನಾವು ಸಾಕ್ಷಿ ಹೇಳಬೇಕು.
ಹಂಗ ಒಬ್ಬೊಬ್ರೊಬ್ರು ಸಾಕ್ಷಿ ಹೇಳ್ಕಂತಿದ್ರು ಅನ್ಬೋದು, ನಮ್ಮ ಜೀವಿತದಲ್ಲಿ ದೇವ್ರು ಹಿಂಗ್ ಮೇಲ್ ಮಾಡೋಣ, ನಾನು ಇಲ್ಲಿ ಪರಿಚಯಕ್ಕೆ ಬಂದಿರೋಕೆ ಹೆಂಗ್ ಪರಿಚಯಕ್ಕೆ ಬಂದಿನಿ, ಹೆಂಗ ದೇವ್ರು ನನ್ನ ಇಲ್ಲಿ ಕರ್ಕೊಂಬಂದಾನ ಅನ್ನೋದು ಅವ್ರವರು ವ್ಯಕ್ತಿಗತವಾಗಿ ಅವರು ಸಾಕ್ಷಿಗಳು ಹೇಳಕಂತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಹುಡುಗ ಎಲ್ಲಿ ರಾಜಮಂಡ್ರಿಯಿಂದ ಬಂದಾನ. ಆ ವ್ಯಕ್ತಿ ಸಾಕ್ಷಿ ಹೇಳ್ತಾನೆ. ಆ ವ್ಯಕ್ತಿ ಸಾಕ್ಷಿ ಮಾತ್ರ ನಿಜ ಅಂದರೆ ಭಾರಿ ಉನ್ನತವಾದ ಸಾಕ್ಷಿ. ನಾನು ಅದು ಕೇಳಿ ನನಗೆ ಭಾರಿ ದೇವ್ರ ಮೇಲೆ ಇನ್ನೂ ಎಷ್ಟು ನನಗೆ ವಿಶ್ವಾಸ ಬಲ ಹೊಂದುತ್ತಂತಂದರೆ, ಏನಂತ ಸಾಕ್ಷಿ ಏನಂದರೆ ಅವನು ಅವ್ರ ತಂಗಿ ಇಬ್ಬರೇ, ಅವ್ರ ಅಪ್ಪ ಅವ್ರ ಅಮ್ಮಂಗೆ ಮಕ್ಕಳು. ಇವರು ಕ್ರೈಸ್ತವರೇ ದೇವ್ರದಲ್ಲಿ ಸಹವಾಸ ಮಾಡೋವಂಥ ಕುಟುಂಬ. ಇವರು ಬೇಸದಾರ. ಅಂಥ ಒಂದು ಸ್ಥಿತಿನಲ್ಲಿ ಅವ್ರ ಮಗ ಕೂಡ ದೇವ್ರ ಪರಿಸರದಲ್ಲಿ ಎಲ್ಲದರಲ್ಲಿ ಬೇಸದನ. ಅವ್ರ ಅಪ್ಪ ಕೂಡ ಒಳ್ಳೆ ಇದು ಎಂಪ್ಲಾಯ್ ಆದರೂ ಕೂಡ ಪರಿಚರ್ಯ ದೇವ್ರ ಸನ್ನಿಧಿ ಅಂದರೆ ಸನ್ನಿಹಿತವಾಗಿ ಜೀವಿಸ್ತಿರೋಂಥ ವ್ಯಕ್ತಿ. ನಮಗೆ ಹಸ್ರಾಗದಾರಪ್ಪ ಸಂಘಕ್ಕೆ. ಅಂಥ ಒಂದು ವ್ಯಕ್ತಿ ಜೀವಿತದಲ್ಲಿ ಏನಾಗ್ಯದ ಗೊತ್ತಾ, ಅವ್ರ ಮಗಳಿಗೆ ಸಣ್ಣೋಳು, ಆಕೆಗೆ ಕ್ಯಾನ್ಸರ್ ಬಂದದೆ. ಎಷ್ಟು ಗೊತ್ತಾ, ಅವಳಿನ ವಯಸ್ಸು 17 ವಯಸ್ಸೇನೋ, 17 ಇಯರ್ಸ್. 17 ವಯಸ್ಸಿನಾಗ ಅವ್ಳಿಗೆ ಕ್ಯಾನ್ಸರ್ ಬಂದ್ಬಿಟ್ಟೆ. ಕ್ಯಾನ್ಸರ್ ಬಂದಿದ್ರೆ ಅವಳಿಗಿನ್ನ ಎಲ್ಲ ಟ್ರೀಟ್ಮೆಂಟ್ ತೋರ್ಸಾರ, ಎಲ್ಲ ಮಾಡ್ಯಾರ, ಅವಳಿಗೆ ಬದುಕೋ ಚಾನ್ಸ್ ಇಲ್ಲ, ಮೀರೋಗ್ಬಿಟ್ಟೈತೆ, ಅವಾಗ ಸ್ಟೇಜ್ ದಾಟೋಗ್ಬಿಟ್ಟೈತೆ ಅಂತೇಳಿ ಹೇಳಾರ. ಅದಕ್ಕೇನೋ ಕೀಮೋಥೆರಪಿ ಕೊಡಬೇಕು. ಕೊಟ್ಟರು ಕೂಡ ಚಾನ್ಸೇ ಇಲ್ಲ, ಬದುಕೋ ಚಾನ್ಸ್ ಇಲ್ಲ. ಬಟ್ ಏನೋ ಮತ್ತೆ ನಾವು ಸ್ವಲ್ಪ ದಿನ ಹಂಗೆ ಇದು ಮಾಡೋಕೆ ಕಿಮೋ ಟ್ರೀಟ್ಮೆಂಟ್ ಕೊಡೋಣ ಅಂತೇಳಿ ಹೇಳಾರು. ಆ ಹುಡುಗಿ ಬರ್ತಾ ಫುಲ್ಲು ಸ್ಕಿನ್ ಬೋನು ಎಮ್ಕೆ ತಗೊಳ್ಳಿ ಎತ್ಕೊಂಬಿಟ್ಟಲ್ಲ, ಇನ್ನೇನು ಸಾಯೋಂಥ ಮಕ್ಕ ಕೂಡ ಬಿದ್ದುಬಿಟ್ಟದಂತ ಹುಡುಗಿ. ಅಂಥ ಒಂದು ಸ್ಥಿತಿನಲ್ಲಿ ಅಡ್ಮಿಂಟ್ ಆಗಿದ್ದಾಗ ದಿನ ಅವ್ರ ಅಪ್ಪಗೆ ಅಂತಿದ್ದಂತ, ಅಪ್ಪ ನಾನು ಸಾಯ್ತೀನಪ್ಪ, ನಾನು ಸತ್ತೋಗ್ಬಿಡ್ತೀನಿ, ನನ್ನ ಕತೆ ಮುಗೀತು, ನಾನು ಸತ್ತೋಗ್ಬಿಡ್ತೀನಪ್ಪ, ನನಗೆ ಗೊತ್ತಾಗತ್ತಪ್ಪ, ನನಗೆ ಆಗೋಲ್ದಪ್ಪ. ಫುಲ್ಲು ಪೇನ್ ಅಂತದ್ದು, ಅದು ಭಯಂಕರವಾದ ಪೇನ್ ಅಂತ. ನನಗೆ ಆಗೋಲ್ದಪ್ಪ, ನಾನು ಸತ್ತೋಗ್ತೀನಪ್ಪ, ನನಗೆ ಗೊತ್ತಾಗತ್ತಂತ ಅಳ್ತಿದ್ದಾಗ ಅವರಪ್ಪ ಹೆಂಗೆ ಹೇಳೋಕ್ಕಾಗತ್ತೆ, ಸತ್ತೋಗ್ತಾರೆ ಅಂತ ಡಾಕ್ಟರ್ಸ್ ಎಲ್ಲರೂ ಹೇಳಾರ, ತಾನು ಹೇಳ್ತಿರೋದು ಕೂಡ ನಿಜನೇ. ಅವ್ರ ಮಗಳ ಹೇಳಿದಾಗ ಎಷ್ಟು ಬಾಧೆ ಇರ್ತೈತೆ ಹೇಳು. ಫುಲ್ಲು ಅಳ್ತಿದ್ದಂತ ಅವರಪ್ಪ, ಅಂದರೆ ಅವ್ರಿಗೆ ಮುಂದೆ ಅಳ್ತಿದ್ದಂಗೆ ಅಂದರೆ ಹೊರಗೂ ಅಳ್ತಿದ್ದಂತೆ. ಈ ಹುಡುಗರು ಎಲ್ಲರೂ ಕೂಡ ಇವ್ರ ಅಮ್ಮ ಇವರೆಲ್ಲರೂ ಕೂಡ ರಿಲೇಷನ್ಸ್ ಎಲ್ಲರೂ ಕೂಡ ಬಾಧೆ ಬೀಳ್ತಿದ್ರಂತ. ಅಂಥ ಸಂದರ್ಭದಲ್ಲಿ ಅವರಪ್ಪ ಒಂದಿನ ಏನು ಮಾಡ್ದೆ ಅಂತ ಹೇಳಿದ್ರೆ, ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಾಗೆ ಬೆಡ್ನಾಗ ಇದ್ದಾಗ, ಸರಮ್ಮ ಏನಾಗೋದಿಲ್ಲ, ದೇವ್ರು ನಿನ್ನ ಸ್ವಸ್ಥಪಡಿಸ್ತಾನ, ಏನಾಗೋದಿಲ್ಲ ಅಂತೇಳಿ ಧೈರ್ಯ ಹೇಳ್ಕೊಂತಾನೆ ಅದಾನ. ಒಂದಿನ ಏನಾಗತ್ತೆ ಅಂತ ಮೊಣಕಾಲೂರಿ ಅವರಪ್ಪ ಆ ಹುಡುಗಿ ಬೆಡ್ ಮೇಲೆ ಇದ್ರೆ ಮೊಣಕಾಲೂರಿ ಅವ್ಡಿನ ಕೈ ಹಿಡ್ಕೊಂಡನಂತ, ನೀನು ಪ್ರಾರ್ಥನೆ ಮಾಡು, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ, ಸರಿಯಪ್ಪ ಅಂತೇಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನಂತ. ಅವ್ಡಿಗೆ ಕೂಡ ಹಂಗೆ ಬೆಡ್ ಮೇಲೆ ಮಕ್ಕೊಂಡು ಹಂಗೆ ಪ್ರಾರ್ಥನೆ ಅಂತದಲ್ಲ. ಮಾಡ್ಕೊತಿದ್ದಾಗ ಸಡನ್ನಾಗಿ ಅವಳಿಗೆ ಅಪ್ಪ ಅಂತ ಅರ್ಸಲ್ಲ ಅಂತ. ಆತಗೆ ಫುಲ್ಲು ಗುಂಡೆ ಜಲ್ಲ ಅಂದ್ಬಿಡುತ್ತೆ, ಏನಾಗ್ಬಿಡುತ್ತೆ ನನ್ನ ಮಗಳಿಗೆ ಸರಿ ನೋಡಿದ್ರೆ, ಅಪ್ಪ ಒಂದು ದೊಡ್ಡ ಬೆಳಕು ನಾನು ಮುಟ್ಟದಪ್ಪ ಅಂತ ಹೇಳೋಣ, ದೊಡ್ಡ ಬೆಳಕು ನಾನು ಮುಟ್ಟದಪ್ಪ ಅಂತ ಹೇಳೋದು. ಎಲ್ಲಿ ನನಗೇನು ಕಂಡಿಲ್ಲ, ನನಗೆ ಕಂಡೈತಪ್ಪ, ಎಷ್ಟು ದೊಡ್ಡ ಬೆಳಕು ಮುಟ್ಟದಪ್ಪ ನನಗೆ. ಫಸ್ಟ್ ಮಾತು ಅದೇ ಅಂದಾಳಂತ. ಆಮೇಲೆ ಆತ ಎದ್ದು ಆಶ್ಚರ್ಯ ಆಗೋಣ, ದೇವರೇ ಮುಟ್ಟನಂತ ಅರ್ಥ ಆಗತ್ತೆ ಆತಗ. ಆಮೇಲೆ ನೋಡಿದಾಗ ಅವ್ರಿಗೆ ಅಂತಾಳಂತ, ಅಪ್ಪ ನನಗೆ ಅಷ್ಟು ನೋವೇ ಆಗೋಲ್ದಪ್ಪ, ನನಗೆ ಏನು ಪೇನ್ ಆಗೋಲ್ದಪ್ಪ ಅಂತ. ಎದ್ದು ಆ ಹುಡುಗಿ ಅಷ್ಟು ಬಾತ್ರೂಮ್ಗೆ ಹೋಗೋದಿಲ್ಲ ಅಂತ, ಎದ್ದು ನರ್ಸನ್ನ ಕರೆದು ಎದ್ದು ನಿಂತ್ಕೊಂಡು ಹೋಗಿ ಬಾತ್ರೂಮ್ಗೆ ಹೋಗಿ ಬಂದು ಮತ್ತೆ ಕುತ್ಕೊಂಡು ಮಾತಾಡ್ತಾಳೆ. ಡಾಕ್ಟರ್ಸ್ ಕರೆಸಿ ನೋಡಿದ್ರೆ ಆಶ್ಚರ್ಯ ಆಗಾರಂತ. ಡಾಕ್ಟರ್ಗಳು ಎಲ್ಲ ಚೆಕ್ ಮಾಡ್ತಾರಂತ, ಮತ್ತೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರಂತ. ಟೋಟಲ್ ಅವಳಿಗೆ ಕಿಮೋ ಎಲ್ಲ ಕೊಟ್ಟು ಇದು ಮಾಡಿದಾಗ ಚಕ ರಿಕವರ್ ಆಗತ್ತಲ್ಲಂತ. 3 ತಿಂಗಳದಾಗ ರಿಕವರ್ ಆಗಿ ಮತ್ತೆ ಎಷ್ಟು ಆರೋಗ್ಯಕರವಾಗಿದ್ದು ಅಷ್ಟು ಆರೋಗ್ಯಕರವಾಗಿ ಬರೀ 3 ತಿಂಗಳ ರೆಡಿ ಕುಂತಲ್ಲಂತ. ಟೋಟಲ್ ಕ್ಯಾನ್ಸರ್ ಎಲ್ಲ ಹೋಗತ್ತಂತ ಅವಳಿಗೆ. ಆಮೇಲೆ ಯಾವಾಗಾದ್ರೂ ದೇವ್ರ ಬೆಳಕು ಪ್ರಸನ್ನತೆ ಅವಳಿಗೆ ಮೇಲೆ ಬಿತ್ತೋ ಪರಿಪೂರ್ಣ ಸ್ವಸ್ಥತೆ ಹೊಂದ್ಬಿಟ್ಟಲ್ಲ. ಆಮೇಲೆ ಅಸಲು ಒಂದೊಂದು ಟೈಮ್ನಲ್ಲಿ ದೇವ್ರು ಮಾಡೋ ಕಾರ್ಯಗಳು ಡಾಕ್ಟರ್ಗಳು ಕೂಡ ಅರ್ಥ ಆಗೋದಿಲ್ಲ. ಅಸಲು ಈ ಹುಡುಗಿ ಹೆಂಗೆ ಬದುಕ್ಯಾಳ ಅಂತೇಳಿ ಆಶ್ಚರ್ಯ ಆಗಾರಂತ ಅವ್ರು ಡಾಕ್ಟರ್ಗಳು. ನಿಮ್ಮ ದೇವರೇ ಬದುಕ್ಸೋಣ ಈ ಹುಡುಗಿನ, ಅಸಲು ಬದುಕೋ ಚಾನ್ಸೇ ಇಲ್ಲ ಈ ಹುಡುಗಿ. ಇನ್ನೊಂದು ವಾರ, ಒಂದು 3-4 ದಿನದಾಗ ಅವಳಿಗೆ ಸಾಯಂತ ಸ್ಥಿತಿನಾಗ ಅದಾಳ. ಅಂಥ ಸ್ಥಿತಿನಲ್ಲಿ, ಮರಣ ಪಡಕದಲ್ಲಿರುವಂಥ ಸ್ಥಿತಿನಲ್ಲಿ ಕೂಡ ಇದ್ದಂಥವ್ರನ್ನ ಕೂಡ ದೇವರ ಪ್ರಸನ್ನತೆ ಯಾವಾಗ ಆ ವ್ಯಕ್ತಿ ಮೇಲೆ ಬೀಳ್ತತೋ ಮತ್ತೆ ಜೀವ ಬರ್ತದೆ. ಆಮೇನ್. ಇವಾಗ ನಮ್ಮ ಯಾರು ಏನು ಬಲಹೀನತೆಗಳಿದಾವೋ, ಒಂದು ಅನಾರೋಗ್ಯ ಸಮಸ್ಯೆಗಳಿದಾವೋ,
ಪ್ರಾರ್ಥನೆ ಮಾಡ್ರಿ, ಕೇಳ್ರಿ, ದೇವಾ ನಿನ್ನ ಮುಖ ಪ್ರಸನ್ನತೆ ನನ್ನ ಮೇಲೆ ಬರಬೇಕು, ನಿನ್ನ ಬೆಳಕು ನಾನು ನೋಡ್ಬೇಕಯ್ಯ, ಆ ಮುಖ ಪ್ರಸನ್ನತೆ ನನ್ನ ಮೇಲೆ ಬಿದ್ದಾಗ ನಾನು ಸ್ವಸ್ಥತೆ ನಂಬ್ತೇನಯ್ಯ, ನಿನ್ನನ್ನು ದರ್ಶಿಸು ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಖಚಿತವಾಗಿ ದೇವರು ಸ್ವಸ್ಥತೆ ಮಾಡ್ತಾನೆ.